ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಹೇಗ್ ನಡೀತಿದೆ ಪ್ರಿಪರೇಷನ್ ಪ್ರಿಲಿಮ್ಸಿಗೆ? ಸ್ಟಾರ್ಟ್ ಮಾಡಿದೀರಾ? ಇನ್ನೂ ಮಾಡಿಲ್ಲ ಅನ್ಸುತ್ತೆ. ಎಲ್ಲ ಜಾನ್ ಇಂದ ಸ್ಟಾರ್ಟ್ ಮಾಡ್ತೀರಾ, ಎಲ್ಲ ಮೈನ್ಸ್ ಮೋಡಲ್ ಇರ್ತೀರಾ ಇನ್ನ. ಸೊ ಪ್ರಿಲಿಮ್ಸಿಗೆ ಶಿಫ್ಟ್ ಆಗಿ ಜಾನ್ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಪ್ರಿಲಿಮ್ಸಿಗೆ. ಸೊ ಯೂಶಲಿ ಟಾಪರ್ಸ್ ಎಲ್ಲ ಹೇಳ್ತಾರೆ 2 months ಅಲ್ಲಿ ಪ್ರಿಪೇರ್ ಆದ್ವಿ, 1 month ಅಲ್ಲಿ ಪ್ರಿಪೇರ್ ಆದ್ವಿ ಅಂತ. ನಂಗಂತೂ ಗೊತ್ತಿಲ್ಲ 2 months ಅಲ್ಲಿ ಹೆಂಗ್ ಪ್ರಿಪೇರ್ ಆಗ್ತಾರೆ ಅಂತ. ಸೊ ರಿಸ್ಕ್ ಬೇಡ, ಜಾನ್ ಫಸ್ಟ್ ಇಂದ ಪ್ರಿಲಿಮ್ಸಿಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಒಂದ್ ಫ್ಯೂ ಥಿಂಗ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಪ್ರಿಲಿಮ್ಸ್ ಅಲ್ಲಿ ನಾನ್ ಏನ್ ಮಾಡಿದ್ದೆ, ಯಾವ ವಿಷಯದಿಂದ ನನಗೆ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಅನ್ನೋ ಒಂದು 2-3 ಥಿಂಗ್ಸ್ ನಿಮ್ ಹತ್ರ ಶೇರ್ ಮಾಡ್ಕೋತೀನಿ. ಸೊ ಫಸ್ಟ್ ಥಿಂಗ್ ಈಸ್, everybody say that we have to do PYQ analysis, but only few people say how to do, ಅಲ್ವಾ? ಸೊ PYQ ಅನಾಲಿಸಿಸ್ ಅಂದ್ರೆ ಏನು? ಯಾವ್ದೋ ಒಂದು ನಾವೊಂದು ಬುಕ್ಲೆಟ್ ತಗೊಂಡ್ಬಿಡ್ತೀವಿ, ಕ್ವೆಶನ್ ಬ್ಯಾಂಕ್ ತಗೊಂತೀವಿ, ಕ್ವೆಶನ್ ಓದ್ತೀವಿ, ಆನ್ಸರ್ ಯಾವ್ದು ಅಂತ ನೋಡ್ಕೊಂತೀವಿ. ಒಂದ್ಸಲ ನೋಡ್ಕೊಂಡ್ರೆ ಸಾಕು, ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಆನ್ಸರ್. ಬಟ್ ಅನಾಲಿಸಿಸ್ ಎಲ್ಲಿ ಬಂತು ಅಲ್ಲಿ? ಸೊ ಅನಾಲಿಸಿಸ್ ಹೆಂಗ್ ಮಾಡ್ಬೇಕು ಅಂದ್ರೆ, ನೀವು ಪ್ರತಿದಿನ ಒಂದು 1 hour ಆದ್ರೂ ಜಾನ್ ಇಂದ ಸ್ಟಾರ್ಟ್ ಮಾಡ್ತೀರಲ್ಲ, ಎವ್ರಿ ಡೇ 1 hour ನೀವು PYQ ಅನಾಲಿಸಿಸ್ ಅಂತ ಟೈಮ್ ಅಲಾಟ್ ಮಾಡ್ಬೇಕು. ಆ 1 hour ಅಲ್ಲಿ 5 to 10 questions ಅಷ್ಟೇ ನಾವು ಅನಾಲಿಸಿಸ್ ಮಾಡಕ್ಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಮಾಡಕ್ ಆಗಲ್ಲ. ಸೊ ನಾವು 1 hour ಅಲ್ಲಿ ಬರೀ ಆನ್ಸರ್ಸ್ ನೋಡ್ಕೊಂಡು ಹೋದ್ರೆ 2 ಪೇಪರ್ ಮಾಡ್ಬಿಡ್ಬೋದು ನಾವು. ಸೊ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಪ್ರತಿ ಡೇ ಒಂದು ಕ್ವಶನ್ ತಗೊಂತೀವಿ, ಅದ್ರಲ್ಲಿ 4 ಆಪ್ಷನ್ ಇರುತ್ತೆ ಅಲ್ಲ, ಈ 4 ಆಪ್ಷನ್ಸ್ ನ ಕೂಡ ನಾವು ಗೂಗಲ್ ಮಾಡ್ಬೇಕು. ಗೂಗಲ್ ಮಾಡಿ ಯಾವ್ದೋ ದೃಷ್ಟಿ IAS, ವಿಷನ್ IAS, ಯಾವ್ದೋ ಒಂದು ವೆಬ್ಸೈಟ್ ಓದೋದಲ್ಲ, ವಿಕಿಪೀಡಿಯಾ ಓದ್ಬೇಕು. ಹೇಳಿದ್ರೆ ಎಲ್ಲ ಸಿಲ್ಲಿ ಅನ್ಸುತ್ತೆ, ವಿಕಿಪೀಡಿಯಾ ಓದಿದ್ರೆ ಹೆಂಗೆ, ಅದ್ರಲ್ಲೆಲ್ಲ ರಾಂಗ್ ಇರುತ್ತೆ ಅಂತ. ಬಟ್ ನೀವು ಬೇಕಾದ್ರೆ ಕ್ವಶನ್ಸ್ ತೆಗೆದು ನೋಡಿ, ನಾನು ಅನಾಲಿಸಿಸ್ ಮಾಡಿದೀನಿ, ಅದಕ್ಕೆ ಹೇಳ್ತಿದೀನಿ. ನೀವು ನೋಡಿ ಬೇಕಾದ್ರೆ ನಿಮಗೆ ವಿಕಿಪೀಡಿಯಾ ಇಂದಾನೇ ಕ್ವಶನ್ಸ್ ಕೇಳಿರ್ತಾರೆ ಅವ್ರು. ನೆಕ್ಸ್ಟ್ ಇವಾಗ ಯಾವ್ದೋ ಒಂದು ಕ್ವಶನ್ ಅಲ್ಲಿ ಸೋಮನಾಥ್ ಟೆಂಪಲ್, ಓಂಕಾರೇಶ್ವರ್ ಟೆಂಪಲ್ ಅಂತ 1 year ಅಲ್ಲಿ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ನೀವು ಅದನ್ನ ಕರೆಕ್ಟ್ ಆಗಿ ವಿಕಿಪೀಡಿಯಾ ಪೇಜ್ ಓದ್ಕೊಂಡು ಹೋದ್ರೆ, ಫುಲ್ ಓದ್ಬೇಡಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು, ನಿಮಗೆ ಒಂದು ಅಂದಾಜ್ ಬರುತ್ತೆ ಸಾಕು, ಎನಫ್ ಕಂಟೆಂಟ್ ಇದೆ ನಂಗೆ ಎಲ್ಲ ಆಪ್ಷನ್ಸ್ ಬಗ್ಗೆ ನನ್ಗೆ ಗೊತ್ತಾಗುತ್ತೆ ಅಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿ ಒಂದ್ ಸ್ಮಾಲ್ ನೋಟ್ ಮಾಡ್ಕೊಳ್ಳಿ, ಯಾವ್ದೋ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಯಾವ್ದೋ ಒಂದು ನೋಟ್ ಮಾಡ್ಕೊಳ್ಳಿ ಅಲ್ಲಿ. ಸೊ ಈ ಎಲ್ಲಾ ಆಪ್ಷನ್ಸ್ ಅನ್ನ ನೀವು ಗೂಗಲ್ ಮಾಡ್ಬೇಕು. ವಿಕಿಪೀಡಿಯಾ ಪೇಜ್ ಮಾತ್ರ ಓದಿ, ಬೇರೆ ಯಾವ್ದು ಓದ್ಬೇಡಿ. ಯಾವ್ದು ಓದಿದ್ರು ಅದರಲ್ಲಿ ನಿಮ್ಗೆ ಎನಫ್ ಕಂಟೆಂಟ್ ಸಿಗಲ್ಲ. ಸೊ ಆ ವೆಬ್ಸೈಟ್ಸ್ ಅಲ್ಲಿ ಇರೋದು ನೋಟ್ಸ್ ನಿಮ್ಗೆ ಕ್ವಶನ್ ಅಲ್ಲಿ ರಿಪೀಟ್ ಆಗೋದು ಇಲ್ಲ. ಸೊ ಏನ್ ಮಾಡ್ಬೇಕು ಅಂದ್ರೆ ಇಷ್ಟು ಮಾಡಿ. ಹಿಂಗ್ ನೀವು 4 ಆಪ್ಷನ್ ಗೂಗಲ್ ಮಾಡ್ಬೇಕು ಅಂದ್ರೆ 1 hour ಅಲ್ಲಿ ಮಾಡಕ್ ಆಗದೆ 5 to 6 questions ಅಷ್ಟೇ. ನೀವು ತುಂಬಾ ಫಾಸ್ಟ್ ಇದೀರಾ ಅಂದ್ರೆ ಒಂದು 10 questions ಮಾಡ್ಬೋದಷ್ಟೇ. ಆಮೇಲೆ ಅದಕ್ಕೆ ನೋಟ್ಸ್ ಮಾಡ್ತಾ ಕುತ್ಕೊಂಡ್ಬೇಡಿ, ಅದೊಂದು ನೋಟ್ಸ್ ಮಾಡ್ತಾ ಇದ್ರೆ ಮತ್ತೆ ಅದೊಂದು ಬಂಡಲ್ ಆಗುತ್ತೆ, ಅದನ್ನ ರಿವಿಷನ್ ಮಾಡಕ್ ಆಗೋದಿಲ್ಲ. ಸೊ ಎಷ್ಟು ಬೇಕು, ನೀವು ಒಂದು ಯಾವ್ದೋ ಒಂದು ಕ್ವಶನ್ ಬ್ಯಾಂಕ್ ತಗೊಳ್ಳೋ ಬದಲು ನೀವು UPSC ವೆಬ್ಸೈಟ್ ಇಂದಾನೆ ಕ್ವಶನ್ ಪೇಪರು ಮತ್ತೆ ಆನ್ಸರ್ ಕೀಸ್ ಡೌನ್ಲೋಡ್ ಮಾಡ್ಕೊಳ್ಳಿ. 10 years ಫಸ್ಟ್ 10 years ಮಾಡಿ, ಅಲ್ಲೇ ಬರ್ಕೊಳ್ಳಿ. ನೀವು ಜಾಗ ಕೊಟ್ಟಿರ್ತಾರ ಅಲ್ವಾ ಸೈಡ್ ಅಲ್ಲಿ, ಅಲ್ಲೇ ಬರ್ಕೊಳ್ಳಿ. ನಿಮ್ಗೆ ಯಾವ ಪಾಯಿಂಟ್ ಕರೆಕ್ಟ್ ಅನ್ಸುತ್ತೆ, ಇದು ಕೇಳ್ಬೋದು, ನಿಮ್ಗೆ ಇನ್ನೊಂದ್ಸಲ ರಿವಿಷನ್ ಮಾಡ್ಬೇಕು ಅನ್ಸಿದ್ ಅಲ್ಲೇ ಬರ್ಕೊಳ್ಳಿ. ಇಷ್ಟು ಮಾತ್ರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡ್ಲೇಬೇಕು ನೀವು. ಅನಾಲಿಸಿಸ್ ಅಂದ್ರೆ ಹೀಗ್ ಮಾಡಿ, ಜಸ್ಟ್ ಯಾವ್ದೋ ಸುಮ್ನೆ ತಗೊಂಡ್ಬಿಟ್ಟು ಆನ್ಸರ್ ನೋಡ್ಕೊಂಡು ಹೋಗ್ಬಿಟ್ರೆ ಇದಕ್ಕಿದು ಅಷ್ಟೆಲ್ರೂ ಮಾಡ್ತಾರೆ, ಅದ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಅದನ್ನ ಬಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಅನಾಲಿಸಿಸ್ ಈ ರೀತಿ ಮಾಡಿ. ಆಮೇಲೆ ಇನ್ನೊಂದೇನು ಅಂದ್ರೆ, ಯೂಶಲಿ ನನ್ನನ್ನೆಲ್ಲ ಕೇಳೋದು, ಮ್ಯಾಮ್ ಮೈನ್ಸಿಗೆ ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗುವಾಗ ಮೈನ್ಸಿಗೆ ನಾವ್ ಏನ್ ಮಾಡ್ಬೋದು, 1 hour ಅಲಾಟ್ ಮಾಡಿದ್ರೆ ಏನ್ ಮಾಡ್ಬೋದು ಅಂತ. ಬಟ್ ನನಗನ್ಸೋ ಪ್ರಕಾರ 1 hour 2 hours ನಾವ್ ಅಲಾಟ್ ಮಾಡಕ್ ಆಗಲ್ಲ. ಈಗ ಪ್ಲಾನ್ ಮಾಡುವಾಗ 1 hours and 2 hours ಅಲಾಟ್ ಮಾಡಿರ್ತೀವಿ. ಬಟ್ ಎವ್ರಿ ಡೇ ಬೆಳಗಿನ ಸಂಜೆವರ್ಗೆ ಓದಿರ್ತೀವಿ, ಸಂಜೆ ಮತ್ ಮೈನ್ಸಿಗೆ ನಾನು ಓದ್ತೀನಿ ಅಂತಂದ್ರೆ ಮಾಡಕ್ ತುಂಬಾ ಕಷ್ಟ ಆಗುತ್ತೆ, ಟಯರ್ಡ್ ಆಗುತ್ತೆ. ಸೊ ಏನ್ ಮಾಡ್ಬೋದು ಅಂದ್ರೆ, ಒಂದು 10 minutes ಡೈಲಿ ಒಂದು 10 minutes ಏನ್ ಮಾಡ್ತೀರಾ, ನೀವ್ ಯಾವ್ದೋ ಒಂದು ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಓದಿರ್ತೀರಾ, ಅಲ್ಲೊಂದಷ್ಟು ಎಕ್ಸಾಂಪಲ್ ಸಿಕ್ಕಿರುತ್ತೆ ನಿಮ್ಗೆ. ಎಲ್ಲೋ ಫ್ಲಡ್ಸ್ ಆಗಿರೋದು ಓದಿರ್ತೀರಾ, ಇಲ್ಲ ಅರ್ಥ್ಕ್ವೇಕ್ಸ್ ಆಗಿರೋದು ಓದಿರ್ತೀರಾ, ಟೆರರ್ ಅಟ್ಯಾಕ್ ಮೊನ್ನೆ ಆಗಿತ್ತಲ್ಲ, ಇಂಥದ್ದೆಲ್ಲ ಎಕ್ಸಾಂಪಲ್ಸ್ ನೋಡಿರ್ತೀರಾ. ಈ ಎಕ್ಸಾಂಪಲ್ಸ್ ನ ನಿಮ್ಮ ನೋಟ್ಸ್ ಗೆ ಅಪ್ಡೇಟ್ ಮಾಡ್ಕೊಳ್ಳಿ. ಈಗ GS1, GS2, GS3, GS4 ಗೆ ಒಂದೊಂದು ಫೈಲ್ ಮಾಡ್ಕೊಳ್ಳಿ, ನೀವು ಒನ್ ನೋಟ್ ಅಲ್ಲಿ ಮಾಡ್ಕೊಳ್ಬಹುದು. ಅಲ್ಲಿ ಎಕ್ಸಾಂಪಲ್ಸ್ ನ ಆಡ್ ಮಾಡ್ಕೊಳ್ಳಿ. ಇದನ್ನ ನೀವು ಪ್ರಿಲಿಮ್ಸ್ ಮಾಡುವಾಗ್ಲೇನೆ ಅಪ್ಡೇಟ್ ಮಾಡ್ಬೇಕು ಮೈನ್ಸಿಗೆ. ನೀವು ಮತ್ ಕೂತ್ಕೊಂಡು ಇಲ್ಲ ನಾನು ಪ್ರಿಲಿಮ್ಸ್ ಆದ್ಮೇಲೆ ನಾನು ಮಾಡ್ತೀನಿ ಅಂದ್ರೆ ಟೈಮ್ ಸಿಗೋದಿಲ್ಲ, ಕಂಟೆಂಟು ಸಿಗಲ್ಲ ಅವಾಗ. ಸೊ ಇವಾಗ ಅಪ್ಡೇಟ್ ಮಾಡ್ಕೊಳ್ಳಿ. GS1 ಅಲ್ಲಿ ಯಾವ್ದೋ ಒಂದು ಫ್ಲಡ್ಸ್ ಆಗುತ್ತೆ, ನಿಮ್ಗೆ ಅದ್ರದ್ದು ಎಕ್ಸಾಂಪಲ್ ಸಿಕ್ಕಿರುತ್ತೆ, ಯಾವ್ದೋ ಒಂದು ಸೈಕ್ಲೋನ್ ಹೆಸರು ಸಿಗುತ್ತೆ, ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ವೆರಿ ಶಾರ್ಟ್, ಬರೀ ಒಂದ್ ವರ್ಡ್ ಮಾತ್ರ ಅಪ್ಡೇಟ್ ಮಾಡ್ಕೊಂಡ್ಬೇಕು. ಮತ್ತೆ ಇಂಟ್ರೊಡಕ್ಷನ್ ಇದ್ ಬರೀತೀನಿ, ಕನ್ಕ್ಲೂಷನ್ ಇದ್ ಬರೀತೀನಿ, ಒಂದೊಂದು ಪ್ಯಾರಾ ಎಲ್ಲ ಮಾಡ್ಕೊಂಡ್ಬೇಡಿ. ಒಂದು ನಿಮ್ ಮೈಂಡ್ ಸೆಟ್ ಹೆಂಗಿರ್ಬೇಕು ಅಂತಂದ್ರೆ, ನಮ್ಗೆ ದಿನ ಓದುವಾಗ ನ್ಯೂಸ್ ಪೇಪರ್ ಅಲ್ಲಿ ಯಾವ್ದೋ ಓದ್ತೀವಿ, ಒಂದು ಆರ್ಟಿಕಲ್ ಓದುವಾಗ ಒಂದ್ ಪ್ಯಾರಾ ತುಂಬಾ ಚೆನ್ನಾಗಿದೆ, ಇದ್ ನಾನ್ ಬರ್ಬಿಟ್ರೆ ನಂಗೆ ಮಾರ್ಕ್ಸ್ ಬರುತ್ತೆ ಅಂತ ಅನ್ಸುತ್ತೆ. ಬಟ್ ನಾವ್ ಅದನ್ನ ಮೇನ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ. ನೀವು ವೆರಿ ಸ್ಮಾಲ್ ಯಾವ್ದೋ ಒಂದು ಎಕ್ಸಾಂಪಲ್, ಈ ತರ ವರ್ಡ್ಸ್ ಇರುತ್ತಲ್ಲ, ಅದನ್ನ ಮಾತ್ರ ಎಕ್ಸಾಮ್ ಅಲ್ಲಿ ಬರಿಬಹುದು.
ಸೊ ಅಷ್ಟನ್ನ ಮಾತ್ರ ನಿಮ್ ನೋಟ್ಸ್ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಇದನ್ನ ನೀವು ಮೇನ್ಸಿಗೆ ಹೆಲ್ಪ್ ಆಗುತ್ತೆ, ಇವಾಗೆ ಮಾಡ್ಕೊಳ್ಬಹುದು ಅದನ್ನ. ಜಸ್ಟ್ 10 ಮಿನಿಟ್ಸ್. ಆ 10 ಮಿನಿಟ್ಸ್ ಟೈಮ್ ಕೊಡೋದು ತುಂಬಾ ಕಷ್ಟ ಇದೆ ನನಗೆ ಗೊತ್ತು. ಬೇರೆ 10 ಅವರ್ ಓದೋದು ಈಸಿನೇ, 10 ಮಿನಿಟ್ಸ್ ಪುಷ್ ಮಾಡ್ಕೊಳ್ಬೇಕಲ್ಲ. ಅಷ್ಟು ಮಾಡಿದೀರಾ ಅಂತಂದ್ರೆ ನಿಮ್ಗೆ ಒಳ್ಳೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ. ನೀವು 80-85 ಸ್ಕೋರ್ ಮಾಡುವಂತ ಪೇಪರ್ ಅಲ್ಲಿ 90+ 100 ವರ್ಗೂ ರೀಚ್ ಆಗ್ಬೋದು ನೀವು. ಇಷ್ಟು ವ್ಯಾಲ್ಯೂ ಅಡಿಷನ್ ನೀವು ಪ್ರಿಲಿಮ್ಸ್ ಟೈಮ್ ಅಲ್ಲಿ ಮೇನ್ಸಿಗೆ ಮಾಡ್ಬೋದು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಕೆಲವು ಅವಾಯ್ಡ್ ಮಾಡುವಂತ ಥಿಂಗ್ಸ್ ಇದೆ. ನಾನ್ ಮಿಸ್ಟೇಕ್ಸ್ ಮಾಡಿದ್ದೇನು ಅಂದ್ರೆ ಪ್ರಿಲಿಮ್ಸ್ ಪ್ರಿಪರೇಷನ್ ಅಲ್ಲಿ ತುಂಬಾ ಮೈನ್ಯೂಟ್ ಆಗಿ ಓದಕ್ ಹೋಗೋದು. ಈಗ ಎನ್ವೈರನ್ಮೆಂಟ್ ಅಲ್ಲಿ ಯಾವ್ದೋ ಒಂದು ಡಿಯರ್, ಜಿಂಕೆ, ಸ್ಪಾಟೆಡ್ ರೆಡ್ ಸ್ಪಾಟೆಡ್ ಡೀರು, ಇಲ್ಲ ಹಂಗುಲು, ಇದಕ್ಕೆಲ್ಲ ಅವ್ರು ಕೆಲವು ನೋಟ್ಸ್ಗಳೆಲ್ಲ ಹೆಂಗ್ ಕೊಟ್ಟಿರೋದು, ಅದಕ್ಕೆ ಎಷ್ಟು ಕೊಂಬಿದೆ, ಇದಕ್ಕೆ ಎಷ್ಟು ಕಲರ್, ಇವೆಲ್ಲ ಓದ್ಕೊಂಡ್ ಕುತ್ಕೊಂಡ್ಬಿಡ್ತೀವಿ. ಇನ್ನು ಹೆಂಗೆ ಅಂದ್ರೆ ಇನ್ನೂ ಮೈನ್ಯೂಟ್ ಗೂಗಲ್ ಮಾಡಿ ಅದನ್ನೆಲ್ಲ ಓದ್ತೀವಿ. ಇದನ್ನ ನೀವು ಕಾಶಿಯಸ್ ಆಗಿ ಅವಾಯ್ಡ್ ಮಾಡ್ಬೇಕು. ನಿಮಗ್ ಗೊತ್ತಾಗ್ಬೇಕು ನಾನು ತುಂಬಾ ಮೈನ್ಯೂಟ್ ಹೋಗ್ತಿದ್ದೀನಿ, ನನಗ್ ತಲೆನೋವು ಬರ್ತಿದೆ ಅನ್ನೋ ನಿಮಗ್ ಗೊತ್ತಾಗುತ್ತೆ ಅಲ್ಲ, ಅವಾಗ ನೀವು ಅದನ್ನ ಅವಾಯ್ಡ್ ಮಾಡ್ಬೇಕು ಕಾಶಿಯಸ್ ಆಗಿ. ಯಾರು ಹೇಳ್ಕೊಡಕ್ ಇರಲ್ಲ ನಿಮಗೆ, ಇದನ್ನ ನೀವು ಮಾಡ್ಬೇಕು. ಇದೊಂದ್ ಸ್ವಲ್ಪ ತಲೆಯಲ್ಲಿರ್ಲಿ, ನಾನು ಇದನ್ನ ಮಾಡ್ತಿದ್ದೀನಿ, ಇದನ್ನ ಅವಾಯ್ಡ್ ಮಾಡ್ಬೇಕು ಅಂತ. ಇನ್ನೊಂದೇನು ಅಂತಂದ್ರೆ ಕರೆಂಟ್ ಅಫೇರ್ಸ್ಗೆ ಯೂಶಲ್ ಆಗಿ ಅದೊಂದು ಫಾರ್ಮ್ ಆಫ್ ಫೀಲ್ ಆಗುತ್ತೆ. ಎಲ್ರು ಅದ್ ಮಾಡ್ತಿದ್ದಾರೆ, ಇನ್ನೊಂದ್ ಮಾಡ್ತಿದ್ದಾರೆ, ಅದರಿಂದ ಲಾಸ್ಟ್ ಟೈಮ್ ಬಂದಿತ್ತು, ಇದರಿಂದ ಬಂದಿತ್ತು ಅಂತ. ಇದು ಪ್ರಿಲಿಮ್ಸ್ ಅಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ. ಸೊ ಅದಕ್ಕೆ ತುಂಬಾ ಸಲ ಪ್ರಿಲಿಮ್ಸ್ ನಾನು ಫೇಲ್ ಆಗಿದೆ. ಮೇನ್ಸ್ ಅಲ್ಲಿ ನಾನು ಮಿಸ್ಟೇಕ್ ಮಾಡಿರ್ಲಿಲ್ಲ. ಎಷ್ಟೊಂದ್ ಜನ ಹೇಳಿದ್ರು ಕರೆಂಟ್ ಅಫೇರ್ಸ್ ಓದ್ಬೇಕು ಬರುತ್ತೆ ಅಂತ. ನಾನು ಕರೆಂಟ್ ಅಫೇರ್ಸ್ ಓದಿರ್ಲಿಲ್ಲ ಮೇನ್ಸ್, ಜೆನ್ಯೂನ್ ಆಗಿ ಹೇಳ್ತಿದ್ದೀನಿ. 1 ಕ್ವಶನ್ 2 ಕ್ವಶನ್ ಮ್ಯಾನೇಜ್ ಮಾಡೋಣ, ಸ್ಟಾಟಿಕ್ ಓದೋಣ ಅನ್ನೋದು ನನಗೆ ಮೇನ್ಸ್ ಅಲ್ಲಿ ಇತ್ತು. ಬಟ್ ಪ್ರಿಲಿಮ್ಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಓದ್ಲೇಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಒಂದ್ ಸೋರ್ಸ್ ಫಿಕ್ಸ್ ಆಗಿ ಆದಷ್ಟು PD365 ಲಾಸ್ಟ್ ಅಲ್ಲಿ ಬರುತ್ತಲ್ಲ ಕಂಪೈಲೇಷನ್ಸ್, ಅದನ್ನ ಅವಾಯ್ಡ್ ಮಾಡಿ. ಮಂತ್ಲಿ ಮ್ಯಾಗಝಿನ್ಸ್ ಇರುತ್ತಲ್ಲ, ನಿಮಗೆ ಮಂತ್ಲಿ ಓದಿರ್ತಿರಲ್ಲ, ಯಾವ್ದಾದ್ರು ಹೋಗ್ಲಿ, ಯಾವ ಇನ್ಸ್ಟಿಟ್ಯೂಟ್ ಆದ್ರೂ ಆಗ್ಲಿ, 10 to 12 ಮಂತ್ಸ್ ಓದ್ಬೇಕು. ಪದೇ ಪದೇ ಓದಿ. ಅದನ್ನ ಟೈಮ್ ಇದೆಯಾ 10 ಸಲ ಓದಿ, ಆಯ್ತಾ? ಅದನ್ನ ಮಾಡಿ ನೀವು ಪ್ರಾಪರ್ ಆಗಿ ಒಂದು ಸೋರ್ಸ್ ನ ತುಂಬಾ ಸಲ ಅನಾಲಿಸಿಸ್ ಮಾಡಿ. ಅದನ್ ಬಿಟ್ಟು ಯಾರೋ ಇನ್ನೊಂದು ಓದಿದ್ರು, ಇದರಿಂದ ಕ್ವಶನ್ ಬಂದಿದೆ, ಇದರಿಂದ ಓದಿದ್ರೆ ಯಾವ್ದೋ ಟೆಸ್ಟ್ ಸೀರೀಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು, ಈ ರೀತಿ ಮಾಡಕ್ ಹೋಗ್ಬೇಡಿ. ಅದನ್ನ ಅವಾಯ್ಡ್ ಮಾಡಿ ಒಂದ್ ಸೋರ್ಸ್ ಫಿಕ್ಸ್ ಆಗ್ಬಿಡಿ. ಆಮೇಲೆ ಇನ್ನೂ ಒಂದು ಏನಂದ್ರೆ ಸಿಸ್ಯಾಟ್. ಯೂಶಲಿ ಸಿಸ್ಯಾಟ್ ಅಲ್ಲಿ ಆಕ್ಚುಲಿ ಫೇಲ್ ಆಗ್ಬಾರ್ದು. ಸಿಸ್ಯಾಟ್ ವೆರಿ ಸಿಂಪಲ್. ಪ್ರಾಪರ್ ಆಗಿ ಜಾನ್ ಇಂದ ಪ್ರಿಪೇರ್ ಆಗಿದ್ದೀರಾ 3-4 ಮಂತ್ಸ್ ಅಂದ್ರೆ ಕ್ಲಿಯರ್ ಆಗುತ್ತೆ. ಬರೀ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ ಒಂದ್ 5 ವರ್ಷ ಮಾಡ್ಕೊಂಡು ಹೋಗಿ ನಾನು ಫೇಲ್ ಆಗ್ಬಿಟ್ಟೆ ಅಂತ ಅನ್ನೋದಲ್ಲ. ಒಂದು ಪ್ರಾಪರ್ ಆಗಿ ಕ್ಲಾಸ್ ಮಾಡಿ, ಒಂದು ವಿಡಿಯೋ ಸಿಗುತ್ತೆ, ಎಲ್ಲೂ ಕ್ಲಾಸಸ್ ಮಾಡ್ತಾರೆ. ಪ್ರಾಪರ್ ಆಗಿ ಫಸ್ಟ್ ಇಂದ ಲಾಸ್ಟ್ ಕವರ್ ಟು ಕವರ್ ಓದ್ಬೇಕು ನೀವು, ಯಾವ್ದಾದ್ರು ಕ್ಲಾಸಸ್ ಆಗ್ಲಿ. ಆಮೇಲೆ ಅದ್ರ ಜೊತೆಗೆ ಒಂದು 10 ಇಯರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗೆ ಎಲ್ಲಾ ಕ್ವಶನಿಗೂ ಆನ್ಸರ್ ನಿಮಗೆ ಗೊತ್ತಿರಬೇಕು. ಎಲ್ಲಾ ಕ್ವಶನ್ ಸಾಲ್ವ್ ಮಾಡೋದು ನಿಮಗೆ ಗೊತ್ತಿರಬೇಕು. ಡಿಫಿಕಲ್ಟ್ ಇದೆ, ಲಾಸ್ಟ್ ಟೈಮ್ ಕೊಟ್ಟಿದ್ರು, ಈ ಸಲ ಕೊಡಲ್ಲ, ಈ ರೀತಿ ಇರಬಾರ್ದು. ಪ್ರತಿಯೊಂದು 80 ಕ್ವಶನ್ಸ್ ಇದ್ರೆ 80 ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಬೇಕು, ಆನ್ಸರ್ ಬರಬೇಕು. ಹೀಗೆ 10 ಇಯರ್ಸ್ ಕ್ವಶನ್ ಪೇಪರ್ಸ್ ಮಾಡಿ. ಯಾಕೆ ಕ್ಲಿಯರ್ ಆಗೋದಿಲ್ಲ ನೋಡೋಣ, ಆರಾಮಾಗುತ್ತೆ ಸಿಸ್ಯಾಟ್. ಸೊ ಇಷ್ಟು ನನ್ ಕಡೆಯಿಂದ. ಇದ್ರ ರಿಲೇಟೆಡ್ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆ ಕೇಳ್ಬೇಕು ಅಂತಂದ್ರೆ ಹೇಳಿ, ಆರಾಮಾಗಿ ಮಾತಾಡಿ, ಪರವಾಗಿಲ್ಲ. ನನ್ ಪ್ರಕಾರ ಎಲ್ಲದಕ್ಕೂ ಈಕ್ವಲ್ ವೈಟೇಜ್ ಕೊಡಿ. ಬಟ್ ಕೋರ್ ಸಬ್ಜೆಕ್ಟ್ಸ್ ಪಾಲಿಟಿ, ಆಮೇಲೆ ಜಿಯೋಗ್ರಫಿ, ಎಕನಾಮಿಕ್ಸ್, ಇದನ್ನ ಚೆನ್ನಾಗಿ ಓದ್ಕೊಳ್ಳಿ. ಆಮೇಲೆ ಯಾವ್ದನ್ನು ಅವಾಯ್ಡ್ ಮಾಡ್ಬೇಡಿ. ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಯಾವ್ದೋ ಕ್ವಶನ್ಸ್ ಕಡಿಮೆ ಇದೆ ಅಂತ. ಸೈನ್ಸ್ ಅಂಡ್ ಟೆಕ್ ಇಸ್ ಒಂದ್ ಸಬ್ಜೆಕ್ಟ್. ಅದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮ್ಯಾಪಿಂಗ್ ನ ಅದನ್ನ ಒಂದ್ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿ. ಅದನ್ನ ಏನೋ ಸುಮ್ನೆ ಯಾವ್ದೋ ಒಂದು ಚಿಕ್ಕ ಟಾಪಿಕ್ ಒಂದು 2 ದಿನ ಮಾಡಿದ್ರೆ ಮುಗಿಯುತ್ತೆ ಅಲ್ಲ. ಸೈನ್ಸ್ ಅಂಡ್ ಟೆಕ್ ಒಂದ್ ಸಬ್ಜೆಕ್ಟ್, ಅದು ಪೂರ್ತಿ ಕರೆಕ್ಟ್ ಆಗಿ ಓದಿ. NCERTs ಇಂದ ಹಿಡಿದು ಕರೆಂಟ್ ಅಫೇರ್ಸ್ ವರೆಗೂ ಓದಿ. ಅವಾಗ ನಿಮಗ್ ಪ್ರಿಲಿಮ್ಸಿಗೆ ಮಾತ್ರ ಅಲ್ಲ, ಮೇನ್ಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಅದನ್ನ ನೀವ್ ಎಷ್ಟೊಂದ್ಸಲ ಲಾಸ್ಟ್ ಟೈಮ್ ಎಲ್ಲ ನೋಡ್ಬೋದು, ನಿಮ್ಗೆ ಆಸ್ಟ್ರಾಯ್ಡ್ ರೀಡೈರೆಕ್ಟಿಂಗ್ ಟೆಕ್ನಾಲಜಿ ಎಲ್ಲ ಕೇಳಿದ್ರು, ಡಾಟ್ ಮಿಷಿನ್ ಬಗ್ಗೆ ಎಲ್ಲಾನು. ಅದೆಲ್ಲ ಪ್ರಿಲಿಮ್ಸ್ ಟಾಪಿಕ್ಸ್. ಸೊ ಪ್ರಿಲಿಮ್ಸ್ಗೆ ಚೆನ್ನಾಗಿ ಓದಿದ್ರೆ ಮೇನ್ಸ್ ಅಲ್ಲಿ ಕೂಡ ಅದ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಪೆರಿಫೆರಲ್ ಟಾಪಿಕ್ಸ್ ನೆಲ್ಲ ಡೀಪ್ ಆಗಿ ಓದಿ, ಕರೆಕ್ಟ್ ಆಗಿ ಓದ್ಕೊಳ್ಳಿ. ಅದನ್ನ ಯಾವ್ದು ಅವಾಯ್ಡ್ ಮಾಡ್ಬೇಡಿ. ಮತ್ತೆ ಇನ್ನೇನಾದ್ರು ಡೌಟ್ಸ್? ನ್ಯೂಸ್ ಪೇಪರ್ ಓದ್ಬೇಕು ಫಸ್ಟ್, ಅವಾಯ್ಡ್ ಅಂತೂ ಮಾಡ್ಬೇಡಿ. ಸ್ಟಾರ್ಟಿಂಗ್ ಇವಾಗ ನಿಮ್ದು ಸ್ಟಾರ್ಟಿಂಗ್ ಆಫ್ ದಿ ಪ್ರಿಪರೇಷನ್ ಅಂದ್ರೆ ಫಸ್ಟ್ ಇಯರ್ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ ನಿಮಗೆ ನ್ಯೂಸ್ ಪೇಪರ್ ಅರ್ಥ ಆಗೋದಿಲ್ಲ. ನಿಜವಾಗ್ಲೂ ಯಾರಿಗೂ ಅರ್ಥ ಆಗೋದಿಲ್ಲ, ಸುಮ್ನೆ ಓದ್ತಿರ್ತೀವಿ. ಅವಾಗ ಬೇಕಾದ್ರೆ ವಿಡಿಯೋ ನೋಡಿ, ಯಾವ್ದಾದ್ರು ಅನಾಲಿಸಿಸ್ಗೆ ಒಂದು 1/2 hour ವಿಡಿಯೋ. ಎಲ್ಲಾದ್ರೂ ಟೀ ಕುಡಿಯಕ್ ಹೋಗ್ತೀರಾ ಅಂತ ಕಡೆ ಕುತ್ಕೊಂಡು ಕೇಳಿಸ್ಕೊಳ್ಳಿ ವಿಡಿಯೋನ. ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಕೊಡಿ. ಫಸ್ಟ್ 1 year 2 years ನ್ಯೂಸ್ ಪೇಪರ್ ಸ್ವಲ್ಪ ಟೈಮ್ ಜಾಸ್ತಿ ಕೊಡಿ. ಆಮೇಲೆ ಬರ್ತಾ 2 years ಎಲ್ಲ ಮಾಡ್ಕೊಂಡ್ಬೇಡಿ, ಫಸ್ಟ್ ಇಯರ್ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ಹೇಳ್ತಿರೋದು ಸ್ಟಾರ್ಟಿಂಗ್ ಪ್ರಿಪರೇಷನ್ ನಿಮ್ಗೆ ಅರ್ಥ ಆಗೋವರೆಗೂ
ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ಕೊಡಿ, ಆಮೇಲೆ ಕಡಿಮೆ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದು 45 minutes ಅಲ್ಲಿ ಆಮೇಲೆ ಮುಗಿಸ್ಬೋದು. ಬಟ್ ಎವ್ರಿ ಡೇ ನ್ಯೂಸ್ ಪೇಪರ್ ಓದಿ. ನಿಮ್ಗೆ ಯಾಕಂದ್ರೆ ನೀವು ಯಾವ್ದೋ ಮ್ಯಾಗ್ಝಿನ್ ಅಲ್ಲಿ ಯಾವ್ದೋ ಒಂದು ಟಾಪಿಕ್ ಓದ್ತೀರಾ, ಅದ್ ನಿಮ್ಗೆ ಅಷ್ಟು ಸಿಂಕ್ ಆಗೋದಿಲ್ಲ. ಬಟ್ ನ್ಯೂಸ್ ಪೇಪರ್ ಅಲ್ಲಿ ಒಳ್ಳೆ ಕತೆ ತರ ಓದ್ಕೊಂಡ್ ಬಂದಿರ್ತೀರಾ, ಎವ್ರಿ ಡೇ ಸ್ವಲ್ಪ ಸ್ವಲ್ಪ ಓದ್ತಿರ್ತೀರಾ ಒಂದೇ ಟಾಪಿಕ್ ಬಗ್ಗೆ, ನಿಮ್ಗೆ ತುಂಬಾ ಚೆನ್ನಾಗಿ ಸಿಂಕ್ ಆಗುತ್ತೆ. ಅದೇ ತಲೆಯಲ್ಲಿ ಕೂರೋದು. ಮ್ಯಾಗ್ಝಿನ್ ಅಲ್ಲಿ ನೀವು 20 ಸಲ ಓದಿ ತಲೆಯಲ್ಲಿ ಕೂರೋದಿಲ್ಲ, ಅದು ನ್ಯೂಸ್ ಪೇಪರ್ ಅಲ್ಲಿ ಓದಿದ್ ನೆನ್ಪಿರುತ್ತೆ ನಮಗ್ ಚೆನ್ನಾಗಿ. ಅದಕ್ಕೆ ಬಟ್ ನ್ಯೂಸ್ ಪೇಪರ್ ಕಷ್ಟ ಆದ್ರೂ ಓದ್ತಾ ಇರಿ, ಬಿಡ್ಬೇಡಿ ಅದನ್ನ. ಆಮೇಲೆ ಆರ್ಟಿಕಲ್ಸ್ ಯಾವ್ದೋ ಒಂದು ರಿಪೀಟೆಡ್ ಆಗಿ ಒಂದೇ ಟಾಪಿಕ್ ಮೇಲೆ ಒಂದ್ 20 ಆರ್ಟಿಕಲ್ ಬಂದಿರುತ್ತೆ, ಅಷ್ಟು ಓದೋ ಅವಶ್ಯಕತೆ ಇಲ್ಲ. ಫಸ್ಟ್ ಒಂದ್ 3 ದಿನ ಓದ್ತೀರಾ ಆರ್ಟಿಕಲ್ಸ್, ಓಕೆ ನನಗೆ ಗೊತ್ತಾಗಿದೆ ಇದೇನ್ ಟಾಪಿಕ್ ಅನ್ನೋದ್ಮೇಲೆ ಬಿಟ್ಬಿಡಿ ಅದನ್ನ, ಪದೇ ಪದೇ ಓದ್ತಾ ಇರ್ಬೇಡಿ. ಮತ್ತಷ್ಟೇನಾ? ಹಾ, ಅವೆಲ್ಲ ಏನು ಅಂತಂದ್ರೆ ಕೇಳಕ್ ಚೆನ್ನಾಗಿರುತ್ತೆ, ನಾನು ಅದ್ ಮಾಡ್ತಿದೀನಿ ಇದ್ ಮಾಡ್ತೀನಿ, ಬಟ್ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡಕ್ ಆಗೋದಿಲ್ಲ, ಅದನ್ನ ತುಂಬಾ ಕಷ್ಟ ಆಗುತ್ತೆ. ನಿಮ್ಗೆ ಏನೋ ಒಂದು ಹಾಬಿ ತರ ಬೇಕಾದ್ರೆ ನೀವು ಮಾಡಿ, ಎಲ್ಲಾದ್ರೂ ಹಿಂಗೆ ನಾನು ಹೇಳಿದ್ನಲ್ಲ, ಏನೋ ರಾತ್ರಿ ಹೋಗ್ತೀರಾ, ಯಾವ್ದೋ ಯೂಟ್ಯೂಬ್ ನೋಡೋ ಬದಲು ರೀಲ್ಸ್ ನೋಡೋ ಬದಲು ಅದನ್ನ ನೋಡಿ. ಬಟ್ ಕನ್ಸಿಸ್ಟೆಂಟ್ ಆಗಿ ನಾನು ಮಾಡ್ತೀನಿ, ಅದ್ರಿಂದ ನೋಟ್ಸ್ ಮಾಡ್ತೀನಿ ಅನ್ನೋದು ತುಂಬಾ ಕಷ್ಟ. ಅದು ನಂಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ. ಐ ಫೆಲ್ಟ್ ಇಟ್ ವೆರಿ ಡಿಫಿಕಲ್ಟ್ ಕನ್ಸಿಸ್ಟೆಂಟ್ ಆಗಿ ಮಾಡೋದನ್ನ. ಸೊ ಕೆಲವು ಯಾವ ಕನ್ಸಿಸ್ಟೆಂಟ್ ಆಗಿ ಮಾಡಕ್ ಆಗೋದಿಲ್ಲ ಅನ್ನೋದನ್ನ, ಅದ್ ಮಾಡ್ಬೇಕು ಅನ್ಕೊಂಡೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಂಡ್ಬೇಡಿ ಆಯ್ತಾ. ನೀವು ಮಾಡ್ಬೇಕಿರೋದ್ ಮಾಡಿ, ಅದ್ರ ಬಗ್ಗೆ ಎಲ್ಲ ಏನ್ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಹೆಲ್ಪ್ ಆಗುತ್ತೆ, ಇಲ್ಲ ಅಂತೇನಿಲ್ಲ, ಬಟ್ ಓವರ್ ಆಂಬಿಷಿಯಸ್ ಅನ್ಸುತ್ತೆ ನನ್ಗೆ ಅವೆಲ್ಲ ಮಾಡ್ತೀನಿ ಅನ್ನೋದು. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿ ಎಲ್ರು, ಆಲ್ ದ ಬೆಸ್ಟ್.